ಗೋಕರ್ಣ, ಹೊನ್ನಾವರ, ಮುರುಡೇಶ್ವರ ಡೇ 1 ಟ್ರಿಪ್ ಪ್ಲ್ಯಾನ್. ಫಸ್ಟು ನಾವು 12 ಬ್ಯಾಂಗ್ಳೂರ್ ಟು ಹೊನ್ನಾವರ ಸ್ಲೀಪಿಂಗ್ ಕೋಚ್ ಬಸ್ ಬುಕ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಅಲ್ಲೋಗಿ 1 ಅವರಲ್ಲಿ ಸ್ಟೇ ಆಗಿ ಅಲ್ಲಿ ಫ್ರೆಶ್ ಅಪ್ ಆಗಿ ನಾವು ಫಸ್ಟ್ ಜರ್ನಿ ಸ್ಟಾರ್ಟ್ ಬೈಕ್ ರೆಂಟ್ ತೊಗೊಂಡು ಫಸ್ಟ್ ಜರ್ನಿ ಸ್ಟಾರ್ಟ್ ಮಾಡಿದ್ದೆ ಇಡುಗುಜ್ಜಿ ಟೆಂಪಲ್. ದೇವ್ರ ದರ್ಶನ ಮಾಡಿ ಅಲ್ಲಿ ಪ್ರಸಾದ ತಿಂದ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದೆ ಮುರುಡೇಶ್ವರಾಗಿ ಬಂದು ಈಶ್ವರನ ದರ್ಶನ ಮಾಡಿ ನೆಕ್ಸ್ಟ್ ನಾವು ಹೊರಟಿದ್ದೆ ಬೀಚ್ ಹತ್ರ ಹೋಗಿ ಸ್ವಲ್ಪ ಫೋಟೋ ಶೂಟ್ ಎಲ್ಲ ಮುಗಿಸಿ ನೆಕ್ಸ್ಟ್ ನಾವು ಹೊರಟಿದ್ದೆ ರಾಜಗೋಪುರಂ ಹತ್ರ. ಗೋಪುರಂ ಟಿಕೆಟ್ ಬಂದು 20 ರುಪೀಸ್. ಅಲ್ಲಿ ಹೋಗಿ ಸ್ವಲ್ಪ ವ್ಯೂ ಪಾಯಿಂಟ್ ನೋಡಿಕೊಂಡು ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಾವು ನೆಕ್ಸ್ಟ್ ಹೊರಟಿದ್ದೆ ಶರಾವತಿ ಮ್ಯಾಂಗ್ರೋವ್ ಬೋರ್ಡ್ ವಾಕ್, ಮೀನ್ಸ್ ಶರಾವತಿ ನಡಿಗೆ. ಅಲ್ಲಿ ಸ್ವಲ್ಪ ನಮ್ಮ ನಡಿಗೆ ತೋರಿಸಿ ವಾಕ್ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಸುತ್ತಮುತ್ತ ಸೀನರಿನೆಲ್ಲ ನೋಡಿಕೊಂಡು ಅಲ್ಲಿ ಸ್ವಲ್ಪ ಫೋಟೋ ಶೂಟ್ ಮಾಡಿ ಅಲ್ಲಿಂದ ನಾವು ಹೊರಟ್ವಿ. ನೆಕ್ಸ್ಟ್ ನಾವು ಯಾವ ಪ್ಲೇಸ್ ವಿಸಿಟ್ ಮಾಡಿದ್ವಿ ಗೊತ್ತಾ? ಎನಿಗೆಸಸ್ ಎಕೋ ಬೀಚ್. ಎಷ್ಟು ಸುಂದರವಾಗಿರುತ್ತೆ ಅಂತಂದರೆ ನೋಡಲು 2 ಕಣ್ಣು ಸಾಲದು. ಅಲ್ಲೋಗಿ ಸ್ವಲ್ಪ ಬೀಚ್ ಹತ್ರ ಫೋಟೋ ಶೂಟ್ ಮಾಡಿ ಆ್ಯಕ್ಚುಲಿ ನಾವು ಅಲ್ಲಿ ಹೋಗಿದ್ದ ಟೈಮಿಂಗ್ಗೆ ಸನ್ಸೆಟ್ ಟೈಮಿಂಗ್ ಆ್ಯಕ್ಚುಲಿ ಹೋಗಿದ್ದು. ಅಲ್ಲೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಫೋಟೋ ಶೂಟ್ ಮಾಡಿ ಸನ್ಸೆಟ್ ನೋಡ್ತಾ ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಕೂತ್ಕೊಂಡ್ವಿ. ಅಲ್ಲಿ ಮಾತುಕತೆ ಎಲ್ಲ ಮಾಡಿಕೊಂಡು ನೆಕ್ಸ್ಟು ನಾವು ಹೊರಟಿದ್ದೇ ಸ್ಟೇ ಮಾಡಿದ ಪ್ಲೇಸ್ಗೆ. ನಾವು ಎಲ್ಲಿ ಸ್ಟೇ ಮಾಡಿದ್ವು ಅಂತಂದರೆ 1 ಅವರ್, ಅದು ಮಿಡಲ್ ಪ್ಲೇಸ್. ಈ ಕಡೆ ಗೋಕರ್ಣ, ಈ ಕಡೆ ಮುರುಡೇಶ್ವರ ಮಿಡಲ್ ಪ್ಲೇಸ್. ಅಲ್ಲಿ ಹೋಗಿ ಸ್ಟೇ ಮಾಡಿ ರೆಸ್ಟ್ ಮಾಡಿ ಮೀನೂಟ ಸೌದು ಫಸ್ಟ್ ಡೇ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ವಿ. ನೀವು ಇದೇ ರೀತಿ ಪ್ಲ್ಯಾನ್ ಮಾಡಿ ಸಕ್ಸಸ್ಫುಲಿ ಟ್ರಿಪ್ ಕಂಪ್ಲೀಟ್ ಮಾಡಿ. ಸೆಕೆಂಡ್ ಡೇ ಮತ್ತು 3rd ಡೇನ ಪಾರ್ಟ್ 2 ಪಾರ್ಟ್ 3 ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್.